ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಂತಹ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಸ್ವಲ್ಪ ಮಾತನಾಡಲಿದ್ದೇನೆ. ಸಾವಿತ್ರಿಬಾಯಿ ಫುಲೆ ಅವರು ಜನವರಿ 3, 1831ರಲ್ಲಿ ಮುಂಬಯಿಯ ನೈಗಾವ್ನಲ್ಲಿ ಜನಿಸಿದರು. 1831ರ ಆ ಕಾಲದಲ್ಲಿಯೇ ಇವರು ಚಿಕ್ಕ ವಯಸ್ಸಿನಿಂದಲೇ ಅಸಂಖ್ಯಾತ ಮಹಿಳೆಯರಿಗೆ ಬೆಳಕಿನ ಕಿರಣವಾಗಿ ನಿಂತರು. ಆಗಿನ ಕಾಲದಲ್ಲಿ ಅನುಸರಿಸುತ್ತಿದ್ದಂತಹ ಕೆಲವು ಅಜ್ಞಾನದಿಂದ ಕೂಡಿದಂತಹ ಸಂಪ್ರದಾಯಗಳನ್ನು ಧಿಕ್ಕರಿಸುವಂತಹ ಧೈರ್ಯವಂತೆ ಇವರಾಗಿದ್ರು. ನಂತರ ಅಂದಿನ ಕಾಲದ ಬಾಲ್ಯ ವಿವಾಹದ ಪದ್ಧತಿಯಂತೆ ತಮ್ಮ 13ನೇ ವಯಸ್ಸಿನಲ್ಲಿ ಪುಣೆಯ ಜ್ಯೋತಿರಾವ್ ಅವರೊಂದಿಗೆ ವಿವಾಹವನ್ನು ಮಾಡಲಾಯಿತು. ಸಮಾಜದಲ್ಲಿ ನಡೆಯುತ್ತಿದ್ದಂತಹ ಅಸ್ಪೃಶ್ಯತೆ, ಏಕಸಾಮ್ಯದ ಶಿಕ್ಷಣ, ಅಸಮಾನತೆ ಮತ್ತು ಮಹಿಳೆಯರ ಸ್ಥಾನಮಾನ, ಮಹಿಳೆಯರ ಮೇಲೆ ನಡೆಯುತ್ತಿದ್ದಂತಹ ದೌರ್ಜನ್ಯಗಳೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಪತಿಯೊಂದಿಗೆ ಇದರ ಬಗ್ಗೆ ಮಾತನಾಡಿದರು. ಜ್ಯೋತಿರಾವ್ ಅವರು ಕೂಡ ಮಹಿಳೆಯರೂ ಕೂಡ ಸಜ್ಜನರೇ ಎಂದು ಭಾವಿಸಿ ಇವರಿಗೆ ಸಹಕರಿಸಿದರು. ಪತಿ ಜ್ಯೋತಿರಾವ್ ಅವರ ಸಹಕಾರದಿಂದ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕೆಂದು ಇವರಿಬ್ಬರೂ ನಿರ್ಧರಿಸಿದರು. ನಂತರ ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಸುಧಾರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಜಾತಿ ಮತ್ತು ಲಿಂಗದ ಆಧಾರದ ಮೇಲೆ ಜನರ ಮೇಲೆ ನಡೆಯುತ್ತಿದ್ದಂತಹ ತಾರತಮ್ಯ ಮತ್ತು ಅನ್ಯಾಯವನ್ನು ತೊಡೆದುಹಾಕಲು ಅವರು ಶ್ರಮಿಸಿದರು. ಸಾವಿತ್ರಿಬಾಯಿ ಫುಲೆ ಅವರು ಕೇವಲ ಶಿಕ್ಷಣ ತಜ್ಞೆಯಾಗಿರಲಿಲ್ಲ, ಸಮಾಜ ಸುಧಾರಣೆಗೆ ಶಿಕ್ಷಣ ಅತ್ಯಂತ ಪ್ರಬಲವಾದಂತಹ ಸಾಧನವೆಂದು ನಂಬಿದ್ದರು. ಶಿಕ್ಷಣವು ಉತ್ತಮ ಜೀವನಕ್ಕೆ ಅಡಿಪಾಯ. ಶಿಕ್ಷಣದಿಂದ ಮಹಿಳೆಯರಿಗೆ ನೀಡಿದಂತಹ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಮಹಿಳೆಯರು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬಹುದು ಎಂದು ಇವರು ನಂಬಿದ್ದರು. ಇದಕ್ಕಾಗಿ ಬಹಳಷ್ಟು ಟೀಕೆಗಳು, ಚುಚ್ಚುಮಾತುಗಳು ಬಂದರೂ ಕೂಡ ಸಮಾಜ ಮತ್ತು ಕುಟುಂಬವನ್ನು ಎದುರು ಹಾಕಿಕೊಂಡು ಬಹಿಷ್ಕಾರ ಮತ್ತು ದೈಹಿಕ ಆಕ್ರಮಣಗಳನ್ನು ತಡೆಯಲು ಪಟ್ಟು ಬಿಡದೆ ಕೆಲಸ ಮಾಡಿದರು. ಜನಿಸಿದಂತಹ ಪ್ರತಿಯೊಂದು ಮಗುವೂ ಕೂಡ ಶಿಕ್ಷಣವನ್ನು ಪಡೆಯಬೇಕು ಎಂಬುದು ಇವರ ಕನಸಾಗಿತ್ತು. ಜನಿಸಿದಂತಹ ಪ್ರತಿಯೊಂದು ಮಗುವೂ ಕೂಡ ಶಿಕ್ಷಣವನ್ನು ಪಡೆಯಬೇಕು ಎಂಬುದು ಇವರ ಕನಸಾಗಿತ್ತು. 1831ರ ದಶಕದಲ್ಲಿ ಜನಿಸಿದಂತಹ ಧೀರ ಮಹಿಳೆ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ಪರಿಶ್ರಮದಿಂದ ಹೆಣ್ಣು ಮಕ್ಕಳೆಲ್ಲರೂ ಶಿಕ್ಷಣವನ್ನು ಪಡೆಯುವಂತಾಯಿತು ಎಂಬುದನ್ನು ಮನದಾಳದಿಂದ ನೆನಪಿಸಿಕೊಳ್ಳುತ್ತಾ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳು.